ಧ್ವನಿ ನ್ಯೂಸ್ಗೆ ಸ್ವಾಗತ. ಎಂಎನ್ಆರ್ಇಜಿ ಹೊರಗುತ್ತಿಗೆ ನೌಕರ ವೇತನ ನೀಡಿದ ಹಿನ್ನೆಲೆ ಬಾಗಲಕೋಟೆ ಡಿಸಿ ಕಚೇರಿ ಎದುರು ಪ್ರತಿಭಟನೆ. ವೇತನಕ್ಕಾಗಿ ಆಗ್ರಹಿಸಿ ಹೋರಾಟ. ಕಳೆದ 7 ತಿಂಗಳಿಂದ ವೇತನ ನೀಡದ ಸರ್ಕಾರ, ಎಂಎನ್ಆರ್ಇಜಿ ಕೆಲಸ ನಿರ್ವಹಣೆ ಮಾಡುವ ಹೊರಗುತ್ತಿಗೆ ನೌಕರರು. ಬಾಗಲಕೋಟೆ ಜಿಲ್ಲೆಯ 212 ಜನ ನೌಕರರಿಂದ ಹೋರಾಟ. ಕೆಲಸ ಬಿಟ್ಟು ಅಸಹಕಾರ ಹೋರಾಟ ನಡೆಸಿರುವ ನೌಕರರು ಜಿಲ್ಲಾ ಪಂಚಾಯಿತಿ ಸಿಇಒ ಮೂಲಕ ಸರ್ಕಾರಕ್ಕೆ ಮನವಿ. ನೌಕರರ ಸಂಘಕ್ಕೆ ನರೇಗಾ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ನರೇಗಾ ನೌಕರ ಹೋರಾಟ ಎಲ್ಲಿವರೆಗೂ ಹೋರಾಟ ನರೇಗಾ ನೌಕರರ ಸಂಘಕ್ಕೆ ನರೇಗಾ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ನರೇಗಾ ನೌಕರರ ಸಂಘಕ್ಕೆ ನರೇಗಾ ಒಳಗ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡತ್ತನ್ರಿ. ನಮ್ಮ ಎಲ್ಲಾರ್ಗು ಇಲ್ಲಿ ನಾವು ಹತ್ರ 200 ಜನ ಇದ್ದೀವಿ. ಥ್ರೂ ಔಟ್ ಸ್ಟೇಟ್ ಅಥವಾ ತಗೊಂಡ್ರೆ 3650 ಜನ ಇದ್ದೀವಿ ನಾವು ನರೇಗಾ ವರ್ಕ್ ಮಾಡ್ತಿರೋರು. ಹಂಗೆಲ್ಲಾನು ನಮ್ದು GKM BFT ಎಲ್ಲ ತಗೊಂಡ್ರೆ 5000ಕ್ಕಿಂತ ಜಾಸ್ತಿ ಜನ ನಾವು ನರೇಗಾ ಒಳಗೆ ವರ್ಕ್ ಮಾಡತ್ತೀವಿ. ನಮ್ಮೆಲ್ಲಾರ್ದು ಸ್ಯಾಲ್ರಿ ಟೈಮ್ಲಿ ಪೇಮೆಂಟ್ ಆಗಂಗಿಲ್ಲ. ಈಗ ನಮ್ಗೆ ಹತ್ರ 6 ತಿಂಗಳ ಮೇಲೆ ಆಯ್ತು ಸ್ಯಾಲ್ರಿ ಆಗಿಲ್ಲ. ಸೊ ಸ್ಯಾಲ್ರಿ ಒಂದೇ ಅಲ್ಲ, ಏನಾರ ಈಗ ನಾವು ಮಾಡ್ತಿರೋ ಕೆಲಸದಲ್ಲಿ ಪ್ರಾಬ್ಲಮ್ ಆದ್ರೆ, ಏನಾರ ಇವತ್ತು ಪೇಮೆಂಟ್ ಟೈಮಿಗೆ ಆಗಿಲ್ಲ ಏನಾರ ಆದ್ರೆ ನಮ್ ಸ್ಯಾಲ್ರಿ ಕಟ್ ಮಾಡ್ತಾರೆ. ಬಟ್ ಅದಕ್ಕೆ ನಾವು ಒಬ್ಬರೇ ಜವಾಬ್ದಾರಿ ಆಗಿರಂಗಿಲ್ಲ. ಕರೆಕ್ಟ್ ರೀ. ಆಮೇಲೆ ನರೇಗಾ ಕೂಲಿ ಕಾರ್ಮಿಕರಿಗೆ ಏನಾರೇ ಪ್ರಾಬ್ಲಮ್ಸ್ ಆಯ್ತು, ಡಿಲೇ ಪೇಮೆಂಟ್ ಆದ್ರೆ ಅವರು 15 ದಿವಸಕ್ಕ ಅದಕ್ಕೆ ವಿಳಂಬ ಭತ್ತೆಯನ್ನ ಪಾವತಿಸ್ಕೋತಾರ. ಒಂಬಡ್ಸ್ಮನ್ ಕೇಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಡ್ತಾರ. ಬಟ್ ನಮ್ದು 6 ತಿಂಗಳ 2.5 ವರ್ಷದವರೆಗೂ ನಮ್ದು ಟ್ರಾವೆಲ್ ಅಲೌನ್ಸ್ ಇಲ್ಲ. 6 ತಿಂಗಳು ಮುಗ್ದು 7ನೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನಮ್ದು ಕಷ್ಟ ಅಂದ್ರೆ ಈಗ ನಾವ್ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ನಮ್ದು ಸರ್ಕಾರಕ್ಕೆ ಮನವಿ ಅಷ್ಟೇ ಇದು. ನಮ್ಮ ಹೈಯರ್ ಆಫೀಸರ್ ನಮ್ಗೆಲ್ಲರಿಗೂ ಸಪೋರ್ಟ್ ಅದಾರ. ಅವ್ರು ಅದನ್ನೇ ಹೇಳೋದು, ಫಂಡ್ ಬಂದ್ರೆ ನಾವು ಪೇಮೆಂಟ್ ಮಾಡ್ತೀವಿ, ಅವ್ರ ಕಡೆ ನಮ್ಗೆ ಏನು ತೊಂದರೆ ಇಲ್ಲ. ಬಟ್ ನಮ್ಗೆ ಪ್ರಾಬ್ಲಮ್ ಇರೋದು ಟೈಮ್ಲಿ ನಮ್ಗೆ ಸರ್ಕಾರದಿಂದ ನಮ್ಗೆ ದುಡ್ಡು ಬಂದು ಬೇರೆಯವ್ರದ್ದು ಹೆಂಗ್ ಸ್ಯಾಲ್ರಿ ಟೈಮ್ಲಿ 3ನೇ ತಾರೀಕು 5ನೇ ತಾರೀಕು ಹಂಗಾಗುತ್ತೋ ಅಷ್ಟೊಳಗೆ ನಮ್ದು ಸ್ಯಾಲ್ರಿ ಆಗ್ಬೇಕು. ಒಂದು ಮತ್ತೆ ನಮ್ಗೆ TA ಬಿಲ್ ಕೊಡ್ತಾರೆ, 2000 ರೂಪಾಯಿ ಕೊಡ್ತಾರೆ. ಅದು ಯಾವ್ದಕ್ಕೂ ಆಗಂಗಿಲ್ಲ ನಮ್ಗೆ. ಯಾಕಂದ್ರೆ ಒಂದ್ ದಿವಸಕ್ಕೆ ಒಂದು ಸೈಟಿಗೆ ಹೋಗಿ ಬರ್ಬೇಕಂದ್ರೆ 100-200 ರೂಪಾಯಿ ನಮ್ಗೆ ಬರೀ ಪೆಟ್ರೋಲ್ ಖರ್ಚಾಗ್ತೈತಿ. ಕರೆಕ್ಟ್. ಸೊ ಅದು ಯಾವ್ದು ರಿನ್ಯೂವಲ್ಸ್ ಇಲ್ಲ. ಮತ್ತೆ ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಇರೋರ್ಗೆಲ್ಲಾನು ಏನು PF ಫೆಸಿಲಿಟಿ ಐತಿ, ಅದಕ್ಕೆ ಟೈಮ್ ಆಗಿ ಕರೆಕ್ಟ್ ಆಗಿ ಎಲ್ಲಾನು ಪೇ ಆಗ್ತೈತಿ. ಸೊ ಆ ತರದ್ ಸಾಕಷ್ಟು. ಮತ್ತೆ ಸೇಮ್ ಸ್ಕೀಮ್ ಒಳಗೆ ಕೆಲಸ ಮಾಡುವಂತ ಒಡಿಶಾ, ತಮಿಳ್ನಾಡು, ಆಂಧ್ರ ಈ ಕಡೆ ಎಲ್ಲ ತಗೊಂಡ್ರೆ ಅವರೆಲ್ಲ ಇನ್ಸೋರ್ಸ್ ಅದಾರ. ಆಮೇಲೆ ನಮ್ಗೆ ಹೆಂಗಂದ್ರೆ ವರ್ಷಕ್ಕೆ ರಿನ್ಯೂವಲ್ಸ್ ಇನ್ನು ಅದೇ ಪದ್ಧತಿ ಒಳಗೆ ಅದು ಔಟ್ಸೋರ್ಸ್ ಅಂತ ಹೇಳಿ. ಬಟ್ ನಮ್ಗೆ ಇನ್ಸೋರ್ಸ್ ಮಾಡ್ಕೋಬೇಕು. ಇನ್ಸೋರ್ಸ್ ಮಾಡ್ಕೊಂಡು ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ನಮ್ಗೆ ಹೊರಗೆ ಬರೋದಕ್ಕೆ ಸರ್ಕಾರ ಅನುವು ಮಾಡ್ಕೊಡ್ಬೇಕು. ಒಂದೇ ಸ್ಕೀಮ್ ಅಲ್ಲಿ ಕೆಲಸ ಮಾಡೋರು ಕೆಲವೊಂದಿಷ್ಟು ಇನ್ಸೋರ್ಸ್ ಅದಾರ, ಕೆಲವೊಂದಿಷ್ಟು ಜನ ನಾವು ಔಟ್ಸೋರ್ಸ್ ಅದೀವಿ ಅಂತಂದ್ರೆ ಇದು ಅದೇ ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟೆಲ್ಲಾನು ಒಂಥರ ಏನು ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದು ಇದನ್ನ. ಸೇಮ್ ಸ್ಕೀಮ್ ಅಲ್ಲಿ ಮಾಡೋರ್ಗೆ ಅಷ್ಟೆಲ್ಲ ಐತಿ. ಬಟ್ ಈಗ 6 ತಿಂಗಳಿನ ಸ್ಯಾಲ್ರಿ ಇರ್ಲಾರ್ದಕ್ಕೆ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ಯಾವ ಅಂದ್ರೆ, ಅಕಾಡೆಮಿಕ್ ಇಯರ್ ಈಗೆಲ್ಲ ಅಡ್ಮಿಷನ್ಸ್ ನಡ್ದಾವ. ನಮ್ದೆಲ್ಲ ಫೀಸ್ ಕಟ್ಟಕ್ ನಮ್ ಹುಡುಗರಿಗೆ ಫೀಸ್ ಕಟ್ಬೇಕಂತಂದ್ರೆ ಇದುವರೆಗೂ ನಾವು ಫೀಸ್ ಕಟ್ಟಿಲ್ಲ. ಅವ್ರಿಗೆ ಹೇಳಿದ್ರೆ ದಿನ ಮಕ್ಳ ಕೈಲಿ ಡೈರಿ ಬರ್ದು ಕಳಿಸ್ತಾರೆ, ಇಲ್ಲ ಫೋನ್ ಮಾಡ್ತಾರ ಅವ್ರ ಸ್ಕೂಲಿಂದ, ಇನ್ನು ಪೇಮೆಂಟ್ ಆಗಿಲ್ಲ, ವ್ಯಾನ್ ಫೀಸ್ ಕಟ್ಬೇಕು, ಮನೆ ಬಾಡಿಗೆ ಕಟ್ಬೇಕು. ದಿನಂ ಪ್ರತಿ ನಮ್ಗೆ ದುಡ್ಡು ಇರ್ಲಾರ್ದೆ ಹೆಂಗ್ ನಡೀತದೆ ಹೇಳ್ರಿ. ಈಗ ನಾವು ದಿನ ಸೈಟಿಗೆ ಹೋಗ್ಲೇಬೇಕು, ನಾವು ದಿನ ಅಡ್ಡಾಡ್ಲೇಬೇಕು. ಹಂಗಾರೆ ದಿನ ಒಂದಕ್ಕೂ ಖರ್ಚು ಹೆಂಗಾಗತ್ತೆ? ಎಷ್ಟು ದಿನ ನಾವು ಯಾರ ಹತ್ರ ಸಾಲ ಕೇಳಕ್ಕಾಗತ್ತೆ? ಸೊ ನನ್ನ ಹೆಸರು ರೇಣುಕಾ ಅಂತ. ನಾವು ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ. ಹಂಗಾರೆ ನಮಗೂ ಅಷ್ಟೇ ಜವಾಬ್ದಾರಿಯಿಂದ ಅವರು ನಮ್ಗೆ ರೆಸ್ಪಾಂಡ್ ಮಾಡ್ಬೇಕು. ಇದು ಯಾರಿಗೂ ಒಬ್ಬರಿಗೆ ಹೇಳತ್ತಿಲ್ಲ, ಪ್ರತಿಯೊಬ್ಬರಿಗೂ. ಇವತ್ತು ನನಗಾದ್ರೂ ಅಷ್ಟೇ, ಇನ್ನೊಬ್ರಿಗಾದ್ರೂ ಅಷ್ಟೇನೆ. ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗೆ ತೊಂದರೆ ಆದ್ರೂ ನಾವೇ ಜವಾಬ್ದಾರಿ ಇಲ್ಲ, ಒಬ್ರಿಗೊಬ್ರು ನಾವು ಜವಾಬ್ದಾರಿ ತಗೊಳ್ಳೇಬೇಕು. ಕರೆಕ್ಟಾ? ಹಂಗೆ ಜವಾಬ್ದಾರಿ ತಗೊಂಡು ಅಕಸ್ಮಾತ್ ಈಗ ಯಾರು ಮಾತಾಡತ್ತಾರ ಅವರೇ ಜವಾಬ್ದಾರಿ ಹಂಗಲ್ಲ. ಯಾರೋ ಒಬ್ರು ಹೆಡ್ ಆಫ್ ದಿ ಫ್ಯಾಮಿಲಿ ಮಾತಾಡ್ತಿರ್ತಾರೆ ಅಷ್ಟೇ, ಬಿಟ್ರೆ ನಾವೆಲ್ಲರೂ ಫ್ಯಾಮಿಲಿನೇ. ಸೊ ಇದು ಫಸ್ಟು. ನೆಕ್ಸ್ಟ್ ಬಂದು ನಮ್ದು ನಿನ್ನೆ ಮೊನ್ನೆ 3 ದಿವಸ ಆಯ್ತು ನಾವೆಲ್ಲರೂ ನಮ್ಮ ಕೆಲಸನ ಬಿಟ್ಟು ಇದನ್ನ ಕಂಟಿನ್ಯೂ ಮಾಡತ್ತೀವಿ. ಸ್ಟ್ರೈಕ್ ಅನ್ನೋಕ್ಕಿಂತ ಅಸಹಕಾರ ಚಳವಳಿ. ನಾವೇನು ಸ್ಟ್ರೈಕ್ ಮಾಡ್ತಾ ಇಲ್ಲ, ಚಳವಳಿ ಮಾಡತ್ತೀವಿ. ಕರೆಕ್ಟಾ? ನಮಗೆ 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ನಮ್ಮ ಫ್ಯಾಮಿಲಿಗಳನ್ನ ನಿಭಾಯಿಸೋಕೆ ನಮ್ಗೆ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ಅದು ನಮ್ಗಷ್ಟೇ ಗೊತ್ತು. ಇದು ಯಾರು ಇಲ್ಲಿ ಕಷ್ಟಪಡತ್ತೀವಿ ನಮ್ಗಷ್ಟೇ ಗೊತ್ತು. ಭಾಳ ಜನ ಹಾರ್ಡ್ಲಿ 5 ಗಳ ಸಮಯ ಇಲ್ಲ. ಹಂಗೆ ಯಾರಿಗೂ ಏನು ಒಂದೇ ಥರ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ, ಬೇರೆ ಇರ್ತಾವೆ ಅಷ್ಟೇ. ಬಟ್ ಫೈನಾನ್ಷಿಯಲಿ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗೈತಿ. ನಾವೆಲ್ಲೇ ಹೋಗ್ತೀವಿ ಅಂದ್ರೂ ನಮ್ಗೆ ಲೋನ್ ಸಿಗಂಗಿಲ್ಲ. ಕರೆಕ್ಟ್. ಗೌರ್ಮೆಂಟ್ ಆಫೀಸರ್ಸಿಗೆ ಹೆಂಗೆ ಅಥವಾ ಜಾಬ್ ಹೋಲ್ಡರ್ಸಿಗೆ ಹೆಂಗೆ ಲೋನ್ ಸಿಗುತ್ತೆ, ಅವ್ರಿಗೆ ಹೆಂಗೆ ಸೆಕ್ಯೂರಿಟಿ ಮೇಲೆ ಸಡನ್ನಾಗಿ ಲೋನ್ ಕೊಡ್ತಾರೆ, ನಮ್ಗೆ ಯಾರು ಹಂಗೆ ಲೋನ್ ಕೊಡಲ್ಲ. ಕರೆಕ್ಟ್. ಇದು ನಾವು ಯಾವಾಗಿಂದನೂ ನೋಡತ್ತೀವಿ. ನಮ್ಗೆ ಏನೋ ಸ್ಯಾಲ್ರಿ ಸ್ಲಿಪ್ ಇರಂಗಿಲ್ಲ. ಪಟಕ್ನ ಬೇಕಂತಂದ್ರೆ ನಮ್ಗೆ ಅದು ಯಾವುದೂ ಸಿಗಂಗಿಲ್ಲ. ಹಂಗಾರೆ ನಾವು ಈಗ 6 ತಿಂಗಳಿಂದ ನಮ್ಗೆ ಪಗಾರ ಇಲ್ಲ. ಎಲ್ಲರ ಹತ್ರ ಕೇಳಿ ಸಾಕಾಗ್ಬಿಟ್ಟೈತಿ. ಆಜು ಬಾಜುದವರು, ಮನೆಯವರು, ಫ್ಯಾಮಿಲಿಯವರು ಪ್ರತಿಯೊಬ್ಬರ ಹತ್ರನೂ ಕೇಳಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಒಂದು ಲಾಸ್ಟಿಗೆ ಇವ್ರ ಫೋನ್ ಬಂತ
ರಿಪ್ರೆಸೆಂಟೇಷನ್ ಕಳಿಸಿದ್ದೀರಾ ಅಂತ ಇನ್ನೂ ಯಾರು ರಿಪ್ರೆಸೆಂಟೇಷನ್ ಮಮ್ಮಿ ಎಲ್ಲರೂ